ಶ್ರಾವಣಿ ಅಮ್ಮ ಸುಬ್ರಹ್ಮಣ್ಯ ಬಂದರು ಅನ್ಸುತ್ತೆ. ಎಲ್ಲೋ ಶ್ರಾವಣಿ ಅಮ್ಮ ಬಂದಿಲ್ಲ, ನೀನು ಒಬ್ಬನೇ ಬಂದಿದ್ಯಾ? ಅಯ್ಯ, ನಿನ್ನ ಹತ್ರನೇ ಮಾತಾಡ್ತಿರೋದು ಅಲ್ವೋ. ಬೆಳಿಗ್ಗೆ ತಿಂಡಿ ತಿನ್ನು ಅಂದರೆ ಹಂಗೆ ಹೋಗ್ಬಿಟ್ಟೆ. ಇವಾಗ ನಿನ್ಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ, ಬಾ ಊಟ ಮಾಡುವಂತೆ. ಅಯ್ಯೋ, ನಿನ್ನ ಜೊತೆನೇ ಮಾತಾಡ್ತಿರೋದು, ಬಾ ನನ್ನ ಜೊತೆ ಮಾತಾಡ್ಕೊಂಡು ಅಡುಗೆ ಮನೆಯಲ್ಲೇ ಊಟ ಮಾಡುವಂತೆ. ಇವಾಗಲೂ ಮಕ್ಳಿಗೆ ಹೇಳ್ದಂಗೆ ಹೇಳಬೇಕು ನಿನಗೆ. ಬಾ ಬಾ ಕೂತ್ಕೋ. ಅಯ್ಯೋ ರಾಮ, ಇದ್ಯಾಕೋ, ಏನಾಯ್ತು ನಿನಗೆ? ಕೂತ್ಕೋ. ಈ ಥರ ಮಧ್ಯಾಹ್ನ ಬಂದು ಊಟ ಮಾಡಿ ಎಷ್ಟು ದಿನ ಆಗಿತ್ತು ನೀನು? ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ. ಅಯ್ಯಯ್ಯೋ, ಸಾರೆಲ್ಲ ತಣ್ಣಗಾಗ್ಬಿಟ್ಟಿದೆಯಲ್ಲ ನೀನು ಬರೋ ಅಷ್ಟರಲ್ಲಿ. 2 ನಿಮಿಷ ಬಿಸಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಲೋ ಸುಬ್ರಹ್ಮಣ್ಯ, ಏನಾಯ್ತು ನಿನ್ಗೆ? ಬರೀ ಅನ್ನ ತಿಂದಿದ್ಯಲ್ಲ. ನಿನಗೆ ಇಷ್ಟ ಅಂತ ಅಷ್ಟು ಕಷ್ಟಪಟ್ಟು ಬಸ್ಸಾರು ಮಾಡಿದೆ ತಾನೇ, ಬಿಸಿ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಬರೀ ಅನ್ನ ತಿಂದಿದ್ಯಲ್ಲ. ಈಗ ಬರೀ ಸಾರು ಕುಡಿತ್ಯಾ? ಕೊಡು, ಅನ್ನ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಸಾರು ಹಾಕ್ಕೊಂಡು ತಿನ್ನುವಂತೆ. ಲೋ ಸುಬ್ರಹ್ಮಣ್ಯ, ಏನಾಗಿದೆ ನಿನಗೆ? ಅಯ್ಯಯ್ಯೋ, ನನ್ನ ಮಗನಿಗೆ ಏನೋ ಆಗ್ಬಿಟ್ಟೈತೆ. ಲೋ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ, ಅಯ್ಯೋ ನಿಂತ್ಕೊಳ್ಳೋ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಎಷ್ಟು ಮಾತಾಡ್ತಿದ್ರು ಒಂದು ಮಾತು ಮಾತಾಡ್ತಿಲ್ವಲ್ಲ ನೀನು? ಯಾಕೋ ಹೆಂಗೆ ಮಾಡ್ತಿದ್ಯಾ? ಸುಬ್ರಹ್ಮಣ್ಯ, ಏ ಸುಬ್ರಹ್ಮಣ್ಯ, ಅಯ್ಯಯ್ಯೋ, ನನ್ನ ಮಗನಿಗೆ ಏನಾಯ್ತು? ಯಾರ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರಾ? ಅಥವಾ ಯಾರ್ದಾರ ಕೆಟ್ಕೊಂಡು ದೃಷ್ಟಿ ಬಿದ್ದುಬಿಡ್ತಾ? ಒಳ್ಳೆ ಜಿಂಕೆ ಮರಿ ಥರ ಓಡಾಡ್ಕೊಂಡಿದ್ದ, ಈಗ ನೋಡಿದ್ರೆ ಕರೆ ಬಡ್ದು ನಂಗೆ ಓಡಾಡ್ತವನೆ. ಅಯ್ಯೋ ದೇವ್ರೆ, ಏನಪ್ಪ ಆಯ್ತು ನನ್ನ ಮಗನಿಗೆ? ನೀನು ಆಗಲೇ ಮಾತಾಡಿದ್ದು ಕುಡ್ದು ಮಾತಾಡಿತ್ತಾನೆ? ಇಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮಗೆಲ್ಲ ಕೆಲಸಗಳಿಗೂ ಅಡ್ಡ ಆಗಿರೋದು ಮಾವನೇ ಇಲ್ಲ ಅಂದರೆ ಶ್ರಾವಣಿ ಆಗಲಿ ಸುಬ್ಬು ಆಗಲಿ ನಮಗೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಅವರು ನಮ್ಮ ಮುಂದ್ಗಡೆ ಇರೋದಕ್ಕೆ ಪ್ರಪಂಚಕ್ಕೆಲ್ಲ ಅವರೇ ಕಾಣಿಸ್ತಿದ್ದಾರೆ. ನಾವು ಅವರಿಂದ ಇದ್ದೀವಲ್ಲ, ಮೂಲೆ ಗುಂಪಾಗಿದ್ದೀವಿ. ಅವ್ರ ಪ್ರೆಸ್ಟೀಜು, ಅವ್ರ ಗೌರವ, ಅವ್ರು ನೋಡಿದ್ರೆ ಅನ್ಕೋತಾರೆ, ಇವ್ರು ನೋಡಿದ್ರೆ ಏನು ಅನ್ಕೋತಾರೆ ಅಂದ್ಕೊಂಡು ಬೈದೆಲ್ಲ ಬದುಕ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮಾವ ಶ್ರಾವಣಿನ ನಾನು ಕೊಟ್ಟು ಮದುವೆ ಮಾಡೋಕೆ ಒಪ್ಕೊಳ್ಳಿಲ್ಲ ಅಂದರೆ ನಾನು ಮದುವೆ ಆಗೋದಕ್ಕೆ ಆಗಲ್ಲ. ಅದೇ ಮಾವ ಇಲ್ಲ ಅಂದರೆ ಶ್ರಾವಣಿ ನಮ್ಮ ಕೈಯಲ್ಲಿ ಆಡೋ ಗೊಂಬೆ. ಆಗ ಈ ಆಸ್ತಿ ಪಾಸ್ತಿಗೆಲ್ಲ ನಾನೇ ರಾಜ. ಆಮೇಲೆ ಮಾವ ಇಲ್ಲ ಅನ್ನೋ ಸಿಂಪತಿಗೆ ಪೊಲಿಟಿಕಲ್ ಪವರ್ ನಿಂಗೆ ಬರುತ್ತೆ, ಅಧಿಕಾರ ನಿಂದು, ಆಸ್ತಿ ನಂದು. ಆಮೇಲೆ ಸುಬ್ಬು ಕತೆ ಫಿನಿಶ್. 4 ಕೊಡ್ದು ಮನೆಯಿಂದ ಆಚೆ ಹಾಕಿದ್ರಾಯ್ತು. ಯಾಕೆ ಹೇಳು? ದೇವ್ರ ಕೋಣೆಯಲ್ಲಿ ಪೂಜೆ ಮಾಡೋದಕ್ಕೆ ದೇವರೇ ಇಲ್ಲ ಅಂದಮೇಲೆ ದೀಪಕ್ಕೇನು ಕೆಲಸ? ಮಾಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಹೇಳೋದನ್ನು ಅರ್ಥ ಮಾಡ್ಕೋ. ಜಸ್ಟ್ ಸೇ ಎಸ್. ನಾನು ಎಲ್ಲ ಥರ ಪ್ಲಾನ್ನು ಮಾಡಿದ್ದೀನಿ. ಕಮಾನ್, ಸೇ ಎಸ್. ಸತ್ತು ಹೋಗ್ತೀಯ. ವೀರೂನ್ ಸಾಯಿಸಕ್ಕೆ ನೀನು ಕತ್ತಿ ಎತ್ತಿದ್ರೆ ಆ ಕತ್ತಿ ನಿನ್ನ ನೆತ್ತಿ ಮೇಲೆ ತೂಗುತ್ತೆ. ಅಕಸ್ಮಾತು ನೀನು ಸಾಯಿಸಕ್ಕೆ ಹೋಗಿ ಅವನೇನಾದ್ರೂ ಬದುಕ್ ಬಂದು ಅದಕ್ಕೆ ನೀನೇ ಕಾರಣ ಅಂತ ಗೊತ್ತಾದ್ರೆ ನಿನ್ ತಲೆ ಹೋಗುತ್ತೆ. ವೀರೂನ್ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅಷ್ಟು ಸುಲಭ ಆಗಿದ್ದಿದ್ರೆ ನಾನು ಇಷ್ಟು ವರ್ಷ ವೆಯ್ಟೇ ಮಾಡ್ತಿರ್ಲಿಲ್ಲ. ಮಾಡಿ ಕೊಲೆ ಮಾಡೋದು ಮಕ್ಕಳಾಟ ಅಲ್ಲ, ಅದು ನಿನ್ನಿಂದ ಆಗೋದೂ ಇಲ್ಲ. ಮಾಮ್, ನಿಂಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇಷ್ಟು ದಿನ ಹುಲಿಗೆ ಹುಲ್ ತಿನ್ನು ಅಂತ ಹೇಳ್ತಿದ್ದೆ. ಈ ಕೆಲಸಗಳೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಮಾಮ್. ನಾನು ಮಾಡಿರೋ ಪ್ಲಾನ್ ಬೇರೆನೇ ಇದೆ.
ಮಾವನ್ನ ಹೇಗೆ ಮುಗಿಸ್ಬೇಕು ಅನ್ನೋ ಪ್ಲಾನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಒಂದೇ ಒಂದ್ಸಲ ನನ್ನ ಮಾತು ಕೇಳು ಮಾಮ್, ನೀನು ಇದರಲ್ಲಿ ತಲೆನೇ ಹಾಕ್ಬೇಡ. ಮಾವನ ತಲೆ ಉರುಳಿದ್ಮೇಲೆ ನಾನು ಹೇಗೆ ತಲೆ ಓಡಿಸಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಇಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ನಾನು ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಅದೇ ನಾವು ಅಂದ್ಕೊಂಡಿದ್ದೇನಾದರೂ ಆಗ್ಬಿಟ್ರೆ ಅಪ್ಪ ದೇವ್ರೆ, ನನ್ನ ಮಗನಿಗೆ ಯಾವ ದೆವ್ವ ಇಟ್ಕೊಂಡಾಯ್ತೋ, ಯಾವ ಗಾಳಿ ಪಡೆದೈತೋ ಎಲ್ಲಾನು ನೀನೇ ನೋಡಿ ಈ ಆಗ್ತಿರೋ ಧೂಪಕ್ಕೆ ಎಲ್ಲ ಓಡೋಗ್ಬಿಡ್ಬೇಕು. ಹಂಗೆ ಮಾಡಪ್ಪ. ಏನಮ್ಮ ಇದು ಹೊಗೆ ಆಗ್ತಿದ್ದೀರಾ? ಹೊಗೆ ಅಲ್ಲ, ಧೂಪ. ನನ್ನ ಮಗನಿಗೆ ಯಾವ್ದೋ ಗಾಳಿ ಹಿಡ್ಕೊಂಡ್ಬಿಟ್ಟೈತೆ. ಗಾಳಿನ? ಓ ಅಯ್ಯೋ, ಅದಿರ್ಲಿ ಬಿಡಿ. ಆವಾಗ್ಲೇ ನಮ್ಮ ಸುಬ್ರಹ್ಮಣ್ಯ ಒಬ್ಬನೇ ಬಂದ, ನೀವ್ಯಾಕೆ ಬರ್ಲಿಲ್ಲ ಜೊತೆಗೆ? ಅದು ನಾವಿಬ್ರು ಒಟ್ಟಿಗೆ ಬರ್ಬೇಕಾಗಿತ್ತು. ಅವ್ನ ಕಾರ್ ಸ್ಟಾರ್ಟ್ ಮಾಡ್ದ. ನಾನು ಕೂರೋ ಅಷ್ಟರಲ್ಲಿಗೆ ಹೊರಟೇ ಬಿಟ್ಟ. ನಾನು ಕೂತಿದ್ದೀನ ಇಲ್ವಾ ಅಂತಾನು ನೋಡ್ಲಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಹಿಂಗೆ ಮನೆಗೆ ಬರ್ತಿದ್ದಂಗೆ ತಿನ್ಲಿ ಅಂತ ತಟ್ಟೆಗೆ ಅನ್ನ ಹಾಕ್ಕೊಟ್ಟೆ. ಸಾರು ಹಾಕೋಷ್ಟ್ರಲ್ಲಿ ಬರೀ ಅನ್ನನೇ ಗಬ ಗಬ ಅಂತ ತಿನ್ಬಿಡೋದ. ಅಯ್ಯೋ, ನನ್ನ ಮಗನ್ಗೆ ಯಾರ ಮಾಟ ಮಾಡಿಸ್ಬಿಟ್ಟವ್ರೆ. ಹ್ಞೂ, ನಿಜವಾಗ್ಲೂ ಮಾಟ ಮಾಡಿಸ್ಬಿಟ್ಟವ್ರೆ. ಶ್ರಾವಣಿ, ಅಣ್ಣ ಆಗ್ಲೇ ಬಂದ, ನೀನ್ ಹೇಗೆ ಬಂದೆ? ಹೇಗೋ ಬಂದೆ. ಪಾಠ ಕಲಿಬೇಕಿತ್ತಲ್ಲ. ನೀನು ಒಂಥರ ಪಾಠ ಕಲಿಸಿದ್ರೆ ನಿಮ್ಮ ಅಣ್ಣ ಒಂಥರ ಪಾಠ ಕಲಿಸ್ತಿದ್ದ. ಏನಿಲ್ಲ, ನಡಿ ಓದ್ಕೊಳ್ಳೋಣ. ಸರಿ ಅಮ್ಮ, ಹಾಗೆ ಅಣ್ಣಂಗೆ ನೀನೊಂದು ಲೇಟ್ ಆಗ್ತಿದೆ. ನಿಮ್ಮ ಅಣ್ಣನ ವಿಷಯ ಮಾತಾಡ್ಕೊಂಡು ಬಾ ಹೋಗೋಣ. ಮೊದಲು ತುಪ್ಪನ ಸುಬ್ರಹ್ಮಣ್ಯನ ರೂಮ್ಗೆ ಹಾಕ್ಬೇಕು. ಮಗನೇ, ಹಲೋ ಬಾಸ್, ನೀವಾ? ಹೌದು, ನಾನೇ. ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂತ ನಾನು ಚಿಕ್ಕದಾಗಿ ಕ್ಲೂ ಕೊಟ್ಟಿದ್ದೆ, ನೆನಪಿದ್ಯಾ? ನೆನಪಿದೆ. ಇವತ್ತೇನಾ ಬಾಸ್? ಹೌದು, ಇವತ್ತೇ ಆಗಬೇಕು. ಇಂಥದಕ್ಕೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಾಲ ಕೂಡ ಬರಲ್ಲ. ಕೆಲಸ ಆಯ್ತು ಅನ್ಕೊಳ್ಳಿ ಬಾಸ್. ಗುಡ್. ಕೆಲಸ ಸರಿಯಾಗಿ ಆಗಬೇಕು, ಯಾವುದೇ ರೀತಿ ಅನುಮಾನ ಬರಬಾರ್ದು. ಕೆಲಸ ಮುಗಿದ್ಮೇಲೆ ತಲೆ ಮರೆಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡಿರ್ತೀನಿ. ಮನೆಯಲ್ಲಿ CCTV ಫುಟೇಜ್ಗಳ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡ, ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಆದರೆ ಈ ಪ್ಲ್ಯಾನ್ ಹೇಗೆ ಎಕ್ಸಿಕ್ಯೂಟ್ ಆಗಬೇಕು, ನಿನ್ನ ಮನೆ ಒಳಗೆ ಯಾವ ರೀತಿ ಬರಬೇಕು, ಎಸ್ಕೇಪ್ ಯಾವ ರೀತಿ ಆಗಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ನಾನು ನಿಮಗೆ ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಇವತ್ತು ರಾತ್ರಿನೇ ಅಲ್ವಾ ಬಾಸ್? ಹೌದು, ಇವತ್ತು ರಾತ್ರಿನೇ ಕೆಲಸ ಆಗಬೇಕು. ಇನ್ನು 10 ನಿಮಿಷಕ್ಕೆ ನೀನಿರೋ ಜಾಗಕ್ಕೆ ಅಡ್ವಾನ್ಸ್ ಬರ್ತಿದೆ. ಡನ್ ಬಾಸ್. ಕೆಲಸ ಮುಗಿದ್ಮೇಲೆ 30 ನಿಮಿಷದೊಳಗೆ ನಿನ್ನ ಕೈಗೆ ಮಿಕ್ಕಿರೋ ಅಮೌಂಟ್ ಸೇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೆಲಸ ಕೆಡಬಾರ್ದು. ಓಕೆ ಬಾಸ್. ಅವರು ರೂಮಲ್ಲಿ ಒಬ್ಬರೇ ಇರ್ತಾರೆ, ನೀನು ಬರೋ ಟೈಮಲ್ಲಿ ಮಲಗಿರ್ತಾರೆ. ನೀನು ಇಲ್ಲಿಗೆ ಬಂದು ಹೋಗಿದ್ಯಾ ಅಂದಮೇಲೆ ಒಂದು ಜೀವ ಹೋಗಲೇಬೇಕು, ಇಲ್ಲ ಅಂದರೆ ನಮ್ಮ ಜೀವಕ್ಕೆ ಕುತ್ತು. ಅರ್ಥ ಆಯ್ತಾ? ನಾನು ಹೇಳಿದ್ದೆಲ್ಲ ನೆನಪಿರಲಿ. ಡನ್ ಬಾಸ್. ಗುಡ್. ಈ ಚಾಪ್ಟರ್ನಲ್ಲಿರೋದನ್ನೆಲ್ಲ ನೀನು ಕವರ್ ಮಾಡಬೇಕು. ಎಕ್ಸಾಮಿಗೆ ಬಂದೇ ಬರತ್ತೆ. ಥಿಯರಿ 1, ಥಿಯರಿ 2. ಇದು ನಿನಗೆ ಹೋಮ್ವರ್ಕ್. ಹೋಮ್ವರ್ಕಾ? ಹೋಮ್ವರ್ಕ್ ಎಲ್ಲ ಯಾಕೆ? ನಾನು ನಿನ್ನ ಚಿಕ್ಕ ಮಗುನ. ಈ 1 ಅವರ್ ಓದಿದ್ರೆ ಎಕ್ಸಾಮಿಗೆ ಸಾಕಾಗಲ್ಲ. ಮನೆಗೆ ಹೋಗೋ ದಿನ ಓದಬೇಕು. ಅದಕ್ಕೆ ನಿಮ್ಗೆ ಈ ಹೋಮ್ವರ್ಕ್. ವಿದ್ಯೆ ಕಲಿಬೇಕು ಅನ್ನೋರು ಬುಕ್ ಮುಂದೆ ಕೂತಾಗ ಚಿಕ್ಕವರಾಗೇ ಇರಬೇಕು. ಕರೆಕ್ಟು. ಅದಕ್ಕೆ ಅನ್ಸುತ್ತೆ ನೀನು ಕಾಲೇಜ್ ಟಾಪರ್ ಆಗಿರೋದು. ಇದೆಲ್ಲ ನಿಂಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ಸಿಲೆಬಸ್ ಬುಕ್ಕಲ್ಲಿ ಬರ್ದಿರೋದಿಲ್ಲ. ಇದನ್ನೆಲ್ಲ ನನ್ನ ಅಣ್ಣ ಹೇಳ್ಕೊಟ್ಟ. ನನ್ನ ಅಣ್ಣ ತುಂಬ ಚೆನ್ನಾಗಿ ಓದ್ತಿದ್ದ. ಅವನೇನಾದ್ರು ಓದುವಾಗ ಬುಕ್ ಮುಂದೆ ಕೂತ್ರೆ ಪ್ರಪಂಚನೇ ಮರ್ತ್ಬಿಡ್ತಿದ್ದ. ಈಗಲೂ ಒಂದು ಪ್ರಪಂಚನೇ ಮಾಡ್ಬಿಟ್ಟಿದ್ದಾನೆ. ಏನಿಲ್ಲ. ಸರಿ, ನಾಳೆ ಇದಿಷ್ಟನ್ನು ನೀನು ಓದ್ಕೊಂಬರ್ಬೇಕು. ನಾನು ನಿಂಗೆ ಟೆಸ್ಟ್ ಕೊಡ್ತೀನಿ, ನೀನು ಅದ್ರಲ್ಲಿ ಪಾಸ್ ಆಗಬೇಕು. ಟೆಸ್ಟಾ? ಇದ್ಯಾಕೋ ಅತಿ ಆಯ್ತು ಅನ್ನಿಸ್ತಿಲ್ವಾ? ಏನೂ ಅತಿ ಆಗಿಲ್ಲ. ನಾನು ಕೊಡೋ ಟೆಸ್ಟಲ್ಲಿ ನೀನು ಪಾಸ್ ಆದರೆ ಎಕ್ಸಾಮಲ್ಲಿ ಪಾಸ್ ಆಗೋದು ಪಕ್ಕ. ಹೌದಾ? ಹಾಗಾದ್ರೆ ಕೊಡು. ನನಗೆ ಎಕ್ಸಾಮ್ ಅಂದರೆ ಅಷ್ಟೇ ಭಯ. ನೀನು ಕೊಡೋ ಟೆಸ್ಟ್ ಎಲ್ಲ ಆರಾಮಾಗಿ ಬರಿಬೋದು. ಇನ್ನು ಸ್ವಲ್ಪ ದಿನ ನಾನು ಎಕ್ಸಾಮಿಗೆ ಹೇಳ್ಕೊಟ್ಟಂಗೆ ನೀನು ಓದಿದ್ರೆ ಪಕ್ಕ ಪಾಸ್ ಆಗ್ತೀಯ. ನಿನ್ನ ಬಾಯಾರಿಕೆಯಿಂದ ಹಾಗೆ ಹಾಕ್ಬಿಟ್ರೆ ಸಾಕು ವರ.
ನಾನೇನಾದರೂ ಪಾಸ್ ಆಗಿಬಿಟ್ರೆ ನನ್ಕಿನ್ನ ಖುಷಿ ಪಡೋದು ನಿಮ್ಮಣ್ಣ. ವರ ಸುಬ್ಬು ಎಲ್ಲಿ ಕಾಣಿಸ್ತಿಲ್ಲ? ಅವನಿಗೆ ಯಾಕೋ ಮೈ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ಏನಾಯ್ತು ಅವನಿಗೆ? ಇರೋ ಹೋಗಿ ನೋಡ್ಕೊಂಡ್ಬರ್ತೀನಿ ನಾನು. ಯಪ್ಪ, ಇಡೀ ಭೂಮಿ ಬಿಸಿಲಲ್ಲಿ ಬೆಂದು ಹೋಗ್ತಾ ಇದೆ. ಇವ್ನು ನೋಡಿದ್ರೆ ಈ ಶಕೆಯಲ್ಲಿ ಹೊತ್ಕೊಂಡು ಮಲ್ಕೊಂಡಿದ್ದಾನ. ಏ ಸುಬ್ಬು, ಸುಬ್ಬು! ಏ ಸುಬ್ಬು! ಸುಬ್ಬು, ಏನೋ ಆಗಿದೆ ನಿನ್ಗೆ? ತಲೆ ಸರಿಯಾಗಿದೆ ಅಲ್ವಾ? ಅಲ್ಲಿ ಪಾಪ ನಿಮ್ಮಮ್ಮ ನೋಡಿದ್ರೆ ನನ್ನ ಮಗನ್ಗೆ ಗಾಳಿ ಮೆತ್ಕೊಂಡಿದೆ, ಭೂತ ಹಿಡ್ಕೊಂಡಿದೆ ಅಂತ ಮನೆಯೆಲ್ಲ ಧೂಪ ಹಾಕ್ತಿದ್ದಾರೆ. ಇಲ್ಲಿ ನೀನ್ ನೋಡಿದ್ರೆ ತಲೆ ಮೇಲೆ ಏನೋ ಬಿದ್ದ ಹಾಗೆ ಎಲ್ಲ ಹೊತ್ಕೊಂಡು ಮಲ್ಕೊಂಡಿದ್ಯಲ್ಲ, ಯಾಕೋ? ಹುಷಾರಿಲ್ವಾ? ಹಾಸ್ಪಿಟಲ್ಗೆ ಹೋಗೋಣವಾ? ಇಲ್ಲ ಡಾಕ್ಟರ್ನೇ ಇಲ್ಲಿ ಕರ್ಸೋಣ? ಏನೋ ಆಗಿದೆ ನಿನಗೆ? ನೀನ್ ಹೀಗೆ ಆಡ್ತಿದ್ರೆ ನಿಮ್ಮಮ್ಮ ನಿನ್ನ ಕೇಳಕ್ ಕರ್ಕೊಂಡು ಹೋಗ್ಬಿಡ್ತಾರಷ್ಟೇ. ಸುಬ್ಬು, ಮಾತಾಡು, ನಿನ್ನ ಹತ್ರನೇ ಮಾತಾಡ್ತಿರೋದು. ಈಗ ನೀನ್ ಮಾತಾಡ್ತೀಯೋ ಅಥವಾ ನಿನ್ ಕೆನ್ನೆಗೆ? ಬೇಡ ಮೇಡಮ್, ಬೇಡ ಮೇಡಮ್, ಬೇಡ 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 ಮೇಡಮ್, ಬೇಡ. ಏಯ್ ಸುಬ್ಬು, ನೀನ್ ಹಿಂಗ್ ಮಾತಾಡ್ಲಿಲ್ಲ ಅಂದ್ರೆ ನಿನ್ ಕೆನ್ನೆಗೆ ಒಂದ್ ಬಿಟ್ಟು ಮಾತಾಡ್ಸೋ ಹಾಗೆ ಮಾಡ್ತೀನಿ ಅಂತ ಹೇಳಕ್ ಹೊರಟೆ. ಅಷ್ಟೇನಾ? ಅಷ್ಟೇ, ಇನ್ನೇನ್ ಅನ್ಕೊಂಡೆ? ನಾನು ಅದೇನ್ ಕೊಡೆ ಮೇಡಮ್, ನಾನು ಅದೇನ್ ಕೊಡೆ. ನೀವು ಹೋಗಿ ಪಾಠ ಕಲೀರಿ ಮೇಡಮ್. ನಾನು ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೀಗೆ ಬಿತ್ಕೊಟ್ಯಾ? ನಾನು ಆಲ್ರೆಡಿ ಪಾಠ ಹೇಳ್ಸ್ಕೊಂಡಿದ್ದು ಆಯ್ತು, ಹೋಮ್ವರ್ಕ್ ತಗೊಂಡಿದ್ದು ಆಯ್ತು. ಈಗ ಮನೆಗೆ ಹೋಗೋದಷ್ಟೇ ಬಾಕಿ. ನಡಿಬೇಕಾ, ಹೊರಡೋಣ? ಅಷ್ಟು ಬೇಗ ಟೈಮ್ ಆಗೋಯ್ತಾ? ಗೊತ್ತೇ ಆಗಿಲ್ವಲ್ಲ ಮೇಡಮ್. ನಿನಗೆ ಏನ್ ತಾನೇ ಗೊತ್ತಾಗ್ತಿದೆ? ಅಲ್ಲಿ ನಿಮ್ಮಮ್ಮ ಅನ್ನ ಬಡಿಸಿ ಸಾರು ಹಾಕೋಷ್ಟರಲ್ಲಿ ಎಲ್ಲ ಅನ್ನ ಗಬಗಬ ಅಂತ ತಿನ್ಬಿಟ್ಟಿ ಅಂತೆ. ಸಾರು ಇಷ್ಟ ಆಗಿಲ್ವಾ? ಏನು, ನಾನು ಬರಿಯನ್ನ ತಿಂದ್ಬಿಟ್ನಾ? ಸುಮ್ನಿರಿ ಮೇಡಮ್, ಬರಿಯನ್ನೆಲ್ಲ ಹೇಗೆ ತಿನ್ನಕ್ಕಾಗುತ್ತೆ? ಸುಬ್ಬು, ಏನೋ ಆಗಿದೆ ನಿನಗೆ? ಪೆದ್ದ ಸುಬ್ಬು ನೀನು. ಅಲ್ಲ, ನೀನೇ ತಿನ್ಬಿಟ್ಟು ನನಗೆ ಹೇಗ್ ತಿನ್ನಕ್ಕಾಗತ್ತೆ ಅಂತ ಕೇಳ್ತಿದ್ಯಲ್ಲ. ಮೊದ್ಲು ನಡಿಯಲ್ಲಿ, ನಿಮ್ಮಮ್ಮ ಪಾಪ ಗೋಳಾಡ್ತಿದ್ದಾರೆ. ಬಾ ನಡಿ, ಮಾತಾಡೋ ಹೊರತ. ಬರಿಯನ್ನ ತಿಂದಿದ್ದ ಗೋಳಾಡ್ತಿದಾರಾ? ಓ ಸುಬ್ಬು, ಬನ್ನಿ ಪುರೋಹಿತ್ರೆ, ಬೇಗ ಬನ್ನಿ. ಸುಬ್ರಹ್ಮಣ್ಯ ನೋಡಿ ಬಂದ. ಬೆಳಗ್ಗೆಯಿಂದ ಒಂಥರ ಆಡ್ತಾನೆ, ಯಾವ್ದೋ ಗಾಳಿ ಮಿಟ್ಕೊಂಡ್ಬಿಟ್ಟೈತೆ. ಅದು ಹೆಣ್ದೇವನೋ ಗಂಟೆವನೋ ಒಂದು ಗೊತ್ತಾಗ್ತಿಲ್ಲ. ಅದು ಯಾವುದು ಅಂತ ನೋಡಿ ನೀವೇ ಬಿಡಿಸ್ಬೇಕು. ಮಧ್ಯಾಹ್ನ ಬಂದ ತಕ್ಷಣ ಅನ್ನ ಹಾಕ್ಕೊಟ್ರೆ ತಟ್ಟೆಗೆ ಸಾರು ಹಾಕೋಕೆ ಮುಂಚೆನೆ ಅನ್ನನೇ ಗಬ 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 ಅಂತ ತಿನ್ಬಿಡೋದ. ಅಮ್ಮ, ಅನ್ನ ತಿಂದಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲಮ್ಮ. ನನಗೇನಾಗಿಲ್ಲ. ಪಾಪ ಅರ್ಚಕರನ್ನೆಲ್ಲ ಯಾಕೆ ಕರ್ಕೊಂಬಂದೆ? ಅವಾಗ್ಲಿಂದ ಹೆಂಗಂಗ ಆಡ್ತಿದ್ದಲ್ಲ ನೀನು ಆಡ್ತಿದ್ದಿದ್ದು ನೋಡಿ ನನ್ನ ಕೈ ಕಾಲ ಆಡ್ಲಿಲ್ಲ. ಅಲ್ಲ, ಅವಾಗಲೇ ಗರ್ವ ಮಾಡ್ತಾ ನಂಗೆ ಓಡಾಡ್ತಿದ್ದಲ್ಲ, ಯಾವ ಹೆಣ್ದೇವ ಮಿಟ್ಕೊಂಡಿತ್ತು ಅಂತ. ಅಮ್ಮ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡ, ಬಿಟ್ಬಿಡು ಆಯ್ತಾ? ಸ್ವಲ್ಪ ಸುಸ್ತಾಗಿತ್ತು ಅರ್ಚಕ್ರೆ, ಅದಕ್ಕೆ ಬಂದು ಮಲ್ಕೊಂಡಿದ್ದೆ. ಅದೇ ಮತ್ತೆ ಬಿಸಿಲಲ್ಲಿ ಸುಸ್ತಾಗಿ ಬಂದು ಮಲ್ಕೊಂಡಿರ್ತಾನೆ, ಅದಕ್ಕೆ ನೀವು ಗಾಬರಿಯಿಂದ ನಾನು ಕರ್ಕೊಂಬಂದಿದ್ದೀರಾ. ಅಲ್ಲಪ್ಪ ಸುಬ್ಬು, ಹೇಳ್ದೆ ನಿಮ್ಮ ತಾಯಿ ಅವ್ರಿಗೆ, ನನ್ನ ಮಾತೇ ಕೇಳಲಿಲ್ಲ ಅವ್ರಿಗೆ. ಕ್ಷಮಿಸಿ ಅರ್ಚಕ್ರೆ. ಅಂದಾಗೆ ಈ ಹೆಣ್ಮಗು ಯಾರು? ಇವರು ನಮ್ಮ ಯಜಮಾನ್ರ ಮಗಳು. ಮಿನಿಸ್ಟ್ರ್ ಮಗಳು. ಇವ್ರು ಬಂದ್ಮೇಲೆ ನನ್ನ ಮಗ ಸ್ವಲ್ಪ ಸರಿ ಹೋದ ಅನ್ಸುತ್ತೆ. ಇದ್ರೂ ಇರ್ಬೋದಮ್ಮ, ಈ ಹೆಣ್ಮಗು ಮುಖದಲ್ಲಿ ವಿಶೇಷವಾದ ಒಂದು ಕಳೆ ಕಾಣ್ತಾ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ, ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಿ. ಸರಿ ತಾಯಿ, ನಾನು ಇನ್ನು ಹೊರಡ್ತೀನಿ. ಸುಬ್ರಹ್ಮಣ್ಯ, ಬರ್ತೀನಪ್ಪ. ನಮಸ್ತೆ. ಶ್ರಾವಣಿಯಮ್ಮ, ಪುರೋಹಿತರು ಹೇಳಿದ್ ಕೇಳಿಸ್ಕೊಂಡ್ರ? ನಿಮ್ಮ ಕಾಲ್ಗುಣ ನಮ್ಮ ಮನೆಗೆ ಒಳ್ಳೇದಂತೆ. ನಿಜವಾಗ್ಲೂ ನೀವು ನಮ್ಮ ಪಾಲಿಗೆ ದೇವತೆ, ನಮ್ಮ ದೇವತೆ. ತುಂಬಾ ದೊಡ್ಡ ಮಾತಾಡ್ತಿದ್ದೀರಾ. ನಿಮ್ಮ ಮಾತು ನಿಮ್ಮ ಮನಸ್ಸಲ್ಲಿರೋ ಒಳ್ಳೆತನದ ಬಗ್ಗೆ ಹೇಳುತ್ತೆ.
ಅದರಲ್ಲಿ ನನ್ನ ಕಾಲ್ಗುಣ ಆಗಲಿ ನನ್ನ ಅದೃಷ್ಟ ಆಗಲಿ ಏನೂ ಇಲ್ಲ. ಚಿಕ್ಕವಳಿಂದ ನತದೃಷ್ಟಿ ಅನ್ನೋ ಹಣೆ ಪಟ್ಟಿ ಕಟ್ಕೊಂಡು ಬೆಳೆದವಳು ನಾನು. ಆದರೆ ಏನೋ ಗೊತ್ತಿಲ್ಲ, ಈ ಮನೆಗೆ ಬಂದಾಗ ನಿಮ್ಮೆಲ್ಲರ ಹತ್ರ ಮಾತಾಡಿಸಿದಾಗ ನಾನು ಅದೃಷ್ಟವಂತೆ ಅಂತ ಒಂದೊಂದ್ಸರಿ ಅನ್ಸುತ್ತೆ. ಒಂದೊಂದ್ಸರಿ ಅಲ್ಲ ಮೇಡಮ್, ನಿಮಗಿನ್ಮೇಲೆ ಯಾವಾಗಲೂ ಹಾಗೆ ಅನ್ನಿಸ್ಬೇಕು. ಯಾಕಂದರೆ ನಿಜನೇ ತಾನೇ, ನೀವು ತುಂಬ ಅದೃಷ್ಟವಂತೆ ಮೇಡಮ್. ಹೌದು ಶ್ರಾವಣಿ, ನೋಡ್ತಾ ಇರು, ನೀನು ಪಕ್ಕ ಎಕ್ಸಾಮಲ್ಲಿ ಪಾಸ್ ಆಗ್ತೀಯಾ. ಹೌದಾ? ಅಷ್ಟಾಗ್ಬಿಟ್ರೆ ಸಾಕು ನೋಡು. ಲೇಟ್ ಆಗ್ತಿದೆ, ಸುಬ್ಬು ಹೊರಡೋಣ. ಹಾಂ ಬನ್ನಿ. ಏ ಹಿಂಗೆ ಬಂದು ಆಗಲೇ ಹೋಗ್ತೀನಿ ಅಂತಿರಲ್ಲ. ಶ್ರಾವಣಿಯಮ್ಮ ಊಟ ಮಾಡ್ಕೊಂಡೇ ಹೋಗ್ಬೇಕು. ಬೇಡ ಅಮ್ಮ, ನಾನು ಬೆಳಗ್ಗೆ ತಿಂದಿರೋದು ಇನ್ನೂ ಗಂಟ್ಲುವರೆಗೂ ಇದೆ. ಈಗಷ್ಟೇ ಬೇಡ ಬೇಡ ಅಂದ್ರು ಚಿಕ್ಕಮ್ಮ ಒತ್ತಾಯ ಮಾಡಿ ತಿನ್ಸ್ಬಿಟ್ರು. ಬರ್ತಿರ್ತೀನಲ್ಲ, ಇನ್ಯಾವಾಗಾದ್ರೂ ತಿಂತೀನಿ ಬಿಡಿ. ಕರೆಕ್ಟಾಗಿ ಹೇಳ್ತೀವಿ ಮೇಡಮ್. ಬನ್ನಿ ಹೋಗೋಣ. ಇದಕ್ಕೋಸ್ಕರ ನೀವು ಕಾಯ್ತಿರ್ತೀಯಲ್ಲ? ಇವಾಗ ಊಟ ಮಾಡ್ತೀರಾ ಮೇಡಮ್? ನಡಿ ಹೊರಡೋಣ. ಬರ್ತೀನಿ. ಬಾಯ್. ಹುಷಾರು ಕಣೋ. ಅಪ್ಪ, ನಮ್ಮ ಸುಬ್ರಹ್ಮಣ್ಯ ಮತ್ತೆ ಸರಿ ಹೋದ್ನಲ್ಲ. ದೇವರೇ ಕಾಪಾಡ್ಬಿಟ್ಟೆ ಕಣಪ್ಪ. ಸುಬ್ಬು, ಏನೋ ಆಗಿದೆ ನಿನಗೆ? ಕೋಮಾಗೋಗಿರೋ ಪೇಷಂಟ್ ತರ ಆಡ್ತಿದ್ಯಲ್ಲೋ. ಅಲ್ವೋ, ನಾನು ನಮ್ಮ ಅಪ್ಪನ ಜೊತೆ ಫೋಟೋ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ನನ್ನನ್ನೇ ನಾನು ಮರೆತು ತಪ್ಪಿ ನಿಂಗೊಂದು ಪಪ್ಪಿ ಕೊಟ್ಬಿಟ್ರೆ ನೀನ್ ಈ ಪ್ರಪಂಚನೇ ಬಿಟ್ಟು ಯಾವ್ದೋ ಪ್ರಪಂಚಕ್ಕೆ ಹೋಗ್ಬಿಡಿದ್ಯಲ್ಲ. ಯಾಕೆ ಇಷ್ಟಕ್ಕೆ ನನ್ ಮೇಲೆ ಲವ್ ಆಗೋಯ್ತಾ ಹೆಂಗೆ? ಸುಬ್ಬು, ಯಾಕೋ ಹೀಗಾಡ್ತಿದ್ಯಾ? ಸುಬ್ಬು, ಇದು ಅತಿ ಆಯ್ತು ನಿಂದು. ನಾನು ಏನಂತ ದೊಡ್ಡ ತಪ್ಪು ಮಾಡ್ದೆ ಅಂತ ಹೀಗಾಡ್ತಿದ್ಯಾ ನೀನು? ಸುಬ್ಬು, 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 ಅಳ್ತಾ ಇದ್ಯಾ? Are you serious? ಅಲ್ಲ, ನನಗೆ ಮುದ್ದು ಕೊಟ್ಟಿದ್ದಕ್ಕೆ ನಿಂಗೆ ಇಷ್ಟೊಂದು ಬೇಜಾರಾಗೋಯ್ತಾ? ಭಯ ಆಯಿತು ಮೇಡಮ್. ಭಯ ಯಾಕೆ? ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇವತ್ತಾದ ಹಾಗೆ ಅವತ್ತು ನೀವು ನನ್ನ ತಪ್ಕೊಂಡ್ರಿ. ಅದರಿಂದ ಮನೇಲಿ ಏನೇನೆಲ್ಲ ಅನಾಹುತ ಆಯಿತು ಅಂತ ನಿಮಗೆ ಗೊತ್ತಲ್ವಾ? ಯೋಗ್ಯತೆ ಏನು? ಈ ಮನೆ ಯಜಮಾನಿನೇ ಮುಟ್ಟಿದ್ದೆ ನೀನು? ಬಡವರು ಮೇಡಮ್, ನಾವು ನಮಗೆ ಭಾವನೆಗಳಿಗಿಂತ ಬದುಕು ಮುಖ್ಯ ಆಗಿರುತ್ತೆ. ನಿಮಗೆ ಖುಷಿ ಆದಾಗ್ಲೋ ದುಃಖ ಆದಾಗ್ಲೋ ಅದನ್ನ ನೀವು ನನ್ನ ಹತ್ರ ಹಂಚ್ಕೋಬಹುದು. ಅದರಿಂದ ನಿಮ್ಮ ಖುಷಿ ಜಾಸ್ತಿನೂ ಆಗಬಹುದು, ದುಃಖ ಕಮ್ಮಿನೂ ಆಗಬಹುದು. ಆದರೆ ಅದರಿಂದ ನನ್ನ ಲೈಫಲ್ಲಿ ಏನೇನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಮೇಡಮ್. ಮೇಡಮ್, ಯಜಮಾನ್ರು ನಿಮಗೆ ತಂದೆ ಮಾತ್ರ, ಆದರೆ ನನ್ನ ಪಾಲಿಗೆ ಅವ್ರ ದೇವರು. ನಿಮ್ಮನೆ ದೇವರಿರೋ ದೇವಸ್ಥಾನ ಮೇಡಮ್. ನನಗೆ ಅವ್ರ ಮಗಳಾಗಿರೋ ನಿಮ್ಮನ್ನು ನಾನು ಇಲ್ಲಿಟ್ಟಿದ್ದೀನಿ ಮೇಡಮ್. ಅಂಥದ್ರಲ್ಲಿ ಇವತ್ತಾಗಿದ್ದ ಘಟನೆನ ಯಜಮಾನ್ ಏನಾದರೂ ನೋಡಿದಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲ, ಅದನ್ನ ಊಹಿಸ್ಕೊಳ್ಳೋಕ್ಕೂ ನನಗೆ ಭಯ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಮೇಡಮ್, ನಿಮ್ಮ ತಪ್ಪು ಏನೂ ಇಲ್ಲ.
ತಪ್ಪೆಲ್ಲ ನಂದೆ. ನಿಮ್ಮ ಜೊತೆ ಸಲಿಗೆಯಿಂದಿರೋದೇ ತಪ್ಪು ಅನ್ನಿಸ್ತಾ ಇದೆ ನನಗೆ. ನೀವು ಆಳೋ ದಣಿ ಮೇಡಮ್, ಆದರೆ ನಾನು ನಿಮ್ಮ ಹತ್ರ ಕೆಲಸ ಮಾಡೋ ಆಳು. ಆಳುಗೂ ತುಂಬ ಅಂತರ ಇದೆ ಮೇಡಮ್. ನಮ್ಮಿಬ್ರು ಮಧ್ಯ ಆ ಅಂತರ ಯಾವಾಗಲೂ ಇರೋದೆ. ಯಜಮಾನ್ರು ತುಂಬ ಪ್ರೀತಿಯಿಂದ ನೀನು ಆ ಮನೆಯಲ್ಲಿ ಒಬ್ಬ ಅಂತ ನನಗೆ ಹೇಳಿರ್ತಾರೆ. ಆದರೆ ಆ ಪ್ರೀತಿನ ಸಲಿಗೆಯಾಗಿ ತಗೊಳ್ಳೋದು ತಪ್ಪು. ಇಂಥದ್ದೆಲ್ಲ ಆದಾಗ ಆ ಪ್ರೀತಿನ ದುರುಪಯೋಗ ಪಡಿಸ್ಕೋತಿದ್ದೀನೇನೋ ಅಂತ ಅನ್ಸುತ್ತೆ ನನಗೆ. ನಾನು ಆ ಮನೆಯವನೇ ಅಲ್ವಾ ಅಂತ ಹೇಳೋದು ಅವ್ರ ದೊಡ್ಡ ಗುಣ. ಆದರೆ ನಾನು ಆ ಮನೆಯವನೇ ಅಲ್ವಾ ಅನ್ನೋ ಒಂದು ಭ್ರಮೆ ಬಂದ್ಬಿಟ್ರೆ ಅದು ನನ್ನ ಸಣ್ಣತನ ಆಗ್ಬಿಡುತ್ತೆ ಮೇಡಮ್. ನಾವು ಸಮುದ್ರದ ಮುಂದೆ ನಿಂತಾಗ ಆಕಾಶ ಭೂಮಿ ಒಂದಾಗ್ತಿದೇನೋ ಅಂತ ಅನ್ಸುತ್ತೆ. ಆದರೆ ಎಷ್ಟೇ ದೂರ ಹೋಗಿ ನೋಡಿದ್ರೂ ಅವೆರಡು ಒಂದಾಗದೇ ಇಲ್ಲ. ನಾವು ಅಷ್ಟೇ ಮೇಡಮ್, ಜೀವನದಲ್ಲಿ ಎಷ್ಟೇ ಮುಂದೆ ಹೋದರೂ ಈ ಯಂತ್ರ ಹೀಗೆ ಇದ್ಬಿಡ್ಲಿ. ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಆದರೆ ಇನ್ನು ಮುಂದೆ ನಾನು ಈ ಥರ ಮಾತಾಡ್ದಿರೋ ಹಾಗೆ ಇಬ್ಬರು ಇದ್ಬಿಟ್ರೆ ಒಳ್ಳೇದು.